ವಾ, ಈ ಒಂದು ಫೀಲಿಂಗ್ ನೆಕ್ಸ್ಟ್ ಲೆವೆಲ್. ಎಂತ ಮ್ಯಾಚ್ ನಾನು ನೋಡಿದೆ. ಇಂಡಿಯಾ ವುಮೆನ್ ಆಸ್ಟ್ರೇಲಿಯಾ ವುಮೆನ್ ಅನ್ನೋ ಬಗ್ಗುಬಾರ್ದು ವುಮೆನ್ಸ್ ODI ವರ್ಲ್ಡ್ ಕಪ್ಪಿನ ಫೈನಲ್ಗೆ ಲೆಗ್ಗೆ ಇಟ್ಟಿದ್ದಾರೆ. ನಮಸ್ಕಾರ ಎಲ್ರಿಗೂ, ಜನಾರ್ದನ್ ಸರ್ ಮಾತಾಡ್ತಿರೋದು. ಕುಶಲ ವಿಕ್ಷೇಮ ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಈ ವರ್ಷ ಹೊಸ ಚಾಂಪಿಯನ್ ಅನ್ನ ನಾವು ನೋಡ್ತಾ ಇದ್ದೇವೆ. ಇಟ್ಸ್ ಗೋನ್ ಬಿ ಐದರ್ ಇಂಡಿಯಾ ಅಥವಾ ಸೌತ್ ಆಫ್ರಿಕಾ. ನಿನ್ನೆ ಸೌತ್ ಆಫ್ರಿಕಾ ಇಂಗ್ಲೆಂಡ್ ಅನ್ನ ಬಗ್ಗು ಬಡ್ದದ್ದು, ಇವತ್ತು ಭಾರತ ಆಸ್ಟ್ರೇಲಿಯಾವನ್ನ ಬಗ್ಗು ಬಡ್ದದ್ದು. ಎರಡೂ ತಂಡ ಕೂಡ ಲೀಗ್ ಹಂತದಲ್ಲಿ ಅವರ ಒಪೋನೆಂಟ್ ವಿರುದ್ಧ ಸೋತಿದ್ರು. ಇಂಗ್ಲೆಂಡ್ ವಿರುದ್ಧ ಸೌತ್ ಆಫ್ರಿಕಾ ಹೀನಾಯವಾಗಿ ಸೋತಿದ್ರು. 69ಕ್ಕೆ ಆಲ್ಔಟ್ ಆಗಿದ್ರು. ಲೀಗ್ ಮ್ಯಾಚ್ ಅಲ್ಲಿ 10 ವಿಕೆಟ್ಗಳ ಹೀನಾಯ ಸೋಲಾಗಿತ್ತು ಸೌತ್ ಆಫ್ರಿಕಾಕ್ಕೆ. ಆನ್ ದಿ ಅದರ್ ಹ್ಯಾಂಡ್ ಭಾರತ ಲೀಗ್ ಹಂತದಲ್ಲಿ ಆಸ್ಟ್ರೇಲಿಯಾ ವಿರುದ್ಧ 330 ರನ್ ಹೊಡೆದು ಕೂಡ ಸೋತಿದ್ರು. ಅಂಡ್ 331 ಹೊಡೆದಾಗ ವರ್ಲ್ಡ್ ಕಪ್ ಇತಿಹಾಸದಲ್ಲಿ, ವುಮೆನ್ಸ್ ವರ್ಲ್ಡ್ ಕಪ್ ಇತಿಹಾಸದಲ್ಲಿ ಹೈಯೆಸ್ಟ್ ಎವರ್ ಸಕ್ಸಸ್ಫುಲ್ ರನ್ ಚೇಸ್ ಆಸ್ಟ್ರೇಲಿಯಾ ಪಾಲಾಗಿತ್ತು. ಈ ರೇಂಜಿಗೆ ಸೇಡು ತೀಡಿಸ್ಕೊಳ್ತಾರೆ ಅಂತ ನಾನು ಭಾವಿಸಿರ್ಲಿಲ್ಲ. 338 ರನ್ ಹೊಡೆದ್ರು ಇವತ್ತು ಆಸ್ಟ್ರೇಲಿಯಾ. ಒನ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ 400 ರನ್ ಹೊಡಿತಾರೆ ಅಂತ ಅನ್ನಿಸ್ತಾ ಇತ್ತು. ಬಟ್ ಸ್ಟಿಲ್ 338 ಆದಾಗ ನನಗೆ ನಯಾ ಪೈಸೆ ಒಪ್ಸಿರ್ಲಿಲ್ಲ ಭಾರತ ಇದನ್ನ ಚೇಸ್ ಮಾಡಬಲ್ಲರು ಅಂತ. ಯಾಕಂತಂದ್ರೆ ನಾವು ಲೆಕ್ಕವಿಲ್ಲದಷ್ಟು ಮ್ಯಾಚ್ಗಳನ್ನ ನೋಡಿದ್ದೇವೆ. ಇನ್ನೇನು ಭಾರತ ವಿನ್ ಆಯ್ತು ಅಂತ ಹೇಳುವಾಗ, ವುಮೆನ್ಸ್ ಟೀಮ್ ಚೇಸ್ ಮಾಡುವಾಗ ಎಲ್ಲ ಇನ್ನೇನು ವಿನ್ ಆಯ್ತು ಅಂತ ಹೇಳುವಾಗ ಕೈ ಚೆಲ್ಲುದು. ಕ್ರಂಚ್ ಸಿಚುವೇಶನ್ ಅಲ್ಲಿ, ಆ ಪ್ರೆಷರ್ ಅಲ್ಲಿ ದಡಬಡ ಅಂತ ವಿಕೆಟ್ ಹೋಗುದು. ಇನ್ನು 339 ಟಾರ್ಗೆಟ್ ಸೆಮಿಫೈನಲ್ ಅಲ್ಲಿ ಇದೆಲ್ಲ ಸಾಧ್ಯವೇ ಇಲ್ಲ. ಅದು ಸಹ ಆಸ್ಟ್ರೇಲಿಯಾ ವಿರುದ್ಧ ಅಂತೂ ಸಾಧ್ಯವೇ ಇಲ್ಲ. ನಾನು ಆನೆಸ್ಟ್ ಆಗಿ ಹೇಳ್ತೇನೆ, ನಾನು ಎಕ್ಸ್ಪೆಕ್ಟೇ ಮಾಡಲಿಲ್ಲ. 338 ಹೊಡೆದಾಗ ಇದು ಹೋಯ್ತು. ಅದ್ಸ ಯಾವಾಗ ಸ್ಮೃತಿ ಮಾಂದನ ಹುಟ್ಟಿದ್ರು ಹೋಯ್ತು, ಲಗಾಡಿಗೆ ಹೋಯ್ತು ಅಂತವೇ ಅನ್ಕೊಳೋದು. ಓ ಮೈ ಗಾಡ್, ಜೆಮಿಮಾ ರೋಡ್ರಿಗಸ್ ಎಂತ ಇನ್ನಿಂಗ್ಸ್ ಮಾರ್ರೆ. ಅವರ ಕರಿಯರ್ ಬೆಸ್ಟ್ ಇನ್ನಿಂಗ್ಸ್. 134 ಬಾಲ್ಗೆ 127 ನಾಟ್ ಔಟ್. ಅಂಡ್ ಆಸ್ಟ್ರೇಲಿಯಾ ಅಂತ ಬಂದಾಗ, ಎಸ್ಪೆಷಲಿ ನಾಕ್ಔಟ್ ಮ್ಯಾಚ್ ಅಂತ ಬಂದಾಗ, ಯಾವತ್ತು ಸಹ ಹರ್ಮನ್ ಪ್ರೀತ್ ಕೌರ್ ಭಯಂಕರ ಚೆಂದ ಮಾಡಿ ಆಡಿದ್ದಾರೆ. ಇವತ್ತು ಸಹ ಹಾಗೆ 88 ಬಾಲ್ಗೆ 89. ಈ ರೋಡ್ರಿಗಸ್ ಮತ್ತೆ ಹರ್ಮನ್ ಪ್ರೀತ್ ಕೌರ್ದ ಆ ಒಂದು ಪಾರ್ಟ್ನರ್ಶಿಪ್, 167 ರನ್ಗಳ ಪಾರ್ಟ್ನರ್ಶಿಪ್ 3ನೇ ವಿಕೆಟ್ಗೆ ಪಂದ್ಯದ ಗತಿ, ಪಂದ್ಯದ ಚಿತ್ರಣವನ್ನೇ ಬದಲಾಯಿಸಿದಂತಹ ಪಾರ್ಟ್ನರ್ಶಿಪ್. ಅಂಡ್ ಆಸ್ಟ್ರೇಲಿಯಾ ವಿರುದ್ಧ ಐ ಥಿಂಕ್ ಇದು ಹೈಯೆಸ್ಟ್ ಪಾರ್ಟ್ನರ್ಶಿಪ್ ಅಂತ ನಾನು ಭಾವಿಸ್ಕೊಳ್ತೇನೆ. ಆ ದೇವರೇ, ಫಸ್ಟ್ ನಾವು ಸ್ಟಾರ್ಟಿಂದ ಬರುವ, ಯಾಕೆ ನಾವು ಚೇಸ್ ಬಗ್ಗೆ ಮಾತಾಡ್ತಾ ಇರೋದು, ಫಸ್ಟ್ ಆಸ್ಟ್ರೇಲಿಯಾ ಬ್ಯಾಟಿಂಗ್ ಬಗ್ಗೆ ಮಾತಾಡುವ. ಓ ದೇವ, ಫೀಬಿ ಲಿಚ್ಫೀಲ್ಡ್ ಹೊಡಿತಿದ್ದಾಗ, ಆ ಒಂದು ಹಿಂಗ್ಸು ಹೊಡಿತಿದ್ದಾಗ 93 ಬಾಲ್ಗೆ 119 ರನ್ ಗ್ರೌಂಡ್ ಇದು ಮೂಲೆಗೆ ಅಟ್ಟಾಡಿಸಿಕೊಂಡು ಹೊಡೆದಂತಹ ಆಟಗಾರ್ತಿ ಇವತ್ತು ಫೀಬಿ ಲಿಚ್ಫೀಲ್ಡ್. 119 ರನ್ನಲ್ಲಿ 17 4, 17 19 4, 3 6. ಅಂದ್ರೆ ಅಂಡ್ ಆ ಕಡೆಯಿಂದ ಎಲಿಸ್ ಪೆರಿ, ಈ ಕಡೆಯಿಂದ ಫೀಬಿ ಲಿಚ್ಫೀಲ್ಡ್ ಹೊಡಿತಿದ್ದಾಗ 400 ರನ್ ಹೊಡಿತಾರೆ ಅಂತವೇ ಅನ್ಕೊಳೋದು. ಎಂತ ಹಾರಿಬಲ್ ಬೌಲಿಂಗ್ ಮಾರ ಇವತ್ತು. ಬೌಲಿಂಗ್, ಫೀಲ್ಡಿಂಗ್, ಕ್ಯಾಚಿಂಗ್, ಅಪ್ಪ ದೇವರೇ. ಆಕ್ಚುಲಿ ಈಸಿಯೆಸ್ಟ್ ಕ್ಯಾಚ್ ಹರ್ಮನ್ ಪ್ರೀತ್ ಕೌರ್ ಅವರು ಬಿಟ್ಟಿದ್ರು, ಹೀಲಿ ಅವರ ಕ್ಯಾಚ್, ಅವರ ಕ್ಯಾಪ್ಟನ್ ಅವರ ಕ್ಯಾಚ್. ಬಟ್ ಅವರು ಅದನ್ನು ದೊಡ್ಡ ಇನ್ನಿಂಗ್ಸ್ ಆಗಿ ಪರಿವರ್ತಿಸ್ಲಿಕ್ಕಾಗ್ಲಿಲ್ಲ. 15 ಬಾಲ್ ಆಡಿ ಸಿಂಗಲ್ ಡಿಜಿಟ್ 5 ರನ್ ಹೊಡೆದು, 2 ರನ್ ಹೊಡೆದು ಔಟ್ ಆದದ್ದು, 5 ರನ್ ಹೊಡೆದು ಅಂತ ಅಂದ್ಕೊಳ್ತೇನೆ. ಅವ್ರು ಆ ಒಂದು ಬಾಲ್ ವೇಸ್ಟ್ ಮಾಡಿದ್ದಕ್ಕೆ ಕೊನೆಗೆ ಎಷ್ಟು ಹೆಲ್ಪ್ ಆಯ್ತು ನೋಡಿ. ಸೊ ಅವರು ಔಟ್ ಆದ್ರು. ಅದಾದ ಮೇಲೆ ಆದಂತ ಆಟ ಇದೆಯಲ್ಲ, ಶಾಕಿಂಗ್. ಆ ಕಡೆಯಿಂದ ಎಲಿಸ್ ಪೆರಿ, ಈ ಕಡೆಯಿಂದ ಯಾರು ಲಿಚ್ಫೀಲ್ಡ್ ಹೊಡಿತಾ ಇದ್ದಾರೆ. ಅಂಡ್ ನಂಗೆ ಆ ಕ್ಷಣಕ್ಕೆ ಒಂದು ಅನ್ಸಿದಂತ ಇದು ಯಾವ ನಮ್ಮನಿದು ಮರ್ರೆ ಕ್ಯಾಪ್ಟನ್ಸಿ ಅಂತ. ಕ್ರಾಂತಿಗೌಡ್ಗೆ ಎಂತ ಬಾಲ್ ಹಾಕಿದ್ರಂತ ಗೊತ್ತಿಲ್ಲಪ್ಪ. ಅಯ್ಯಯ್ಯೋ ದೇವರೇ, 6 ಓವರ್ಗೆ 58 ರನ್ ಹೊಡಿಸ್ಕೊಳ್ತಾನೆ ಇದ್ದಾರೆ. ಆಯ್ತು, 1 ವಿಕೆಟ್ ತೆಗೆದ್ರು, ಹೀಲಿ ಅವರದು ವಿಕೆಟ್ ತೆಗೆದ್ರು, ಹೌದು. ಬಟ್ ಹೊಡಿಸ್ಕೊಳ್ತಾ ಇರುವಾಗ್ಲೂ ಕೂಡ 4 ಓವರ್ ಹೊಡಿಸ್ಕೊಂಡ ಮೇಲೆ ಕೂಡ ಗೊತ್ತಾಗ್ತಾ ಇದೆ ಅವ್ರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಆಸ್ಟ್ರೇಲಿಯನ್ ಬ್ಯಾಟರ್ ಅಂತ. ಆದ್ರೂ ಕೂಡ ಮತ್ತೆ 5ನೇ ಓವರ್ ಕೂಡ ಕೊಡ್ತಾ ಇದ್ದಾರೆ ಅವರಿಗೆ ಪವರ್ ಪ್ಲೇ ಅಲ್ಲಿ. ಇದು ಎಂತ ಕರ್ಮ ಅಂತ ಅನ್ಸಿದಂತೂ ನಿಜಕ್ಕೂ ಹೌದು. ಇದು ಯಾವ ನಮ್ಮನಿದು ಕ್ಯಾಪ್ಟನ್ಸಿ ಅಂತ. ಆ ಕಡೆಯಿಂದ ರೇಣುಕಾ ಸಿಂಗ್ ಟು ಅನ್ ಎಕ್ಸ್ಟೆಂಟ್ ಕಂಟ್ರೋಲ್ ಮಾಡ್ತಾ ಇದ್ರು, ಈ ಕಡೆಯಿಂದ ಕ್ರಾಂತಿಗೌಡ್ ಹೊಡಿಸ್ಕೊಳ್ತಾನೆ ಇದ್ದಾರೆ. ಅದರ ಮೇಲೆ ಒಂದು ಫೀಲ್ಡಿಂಗ್ ನಮ್ದು, ದೇವಾ, ಎಷ್ಟು 2 ಓವರ್ ಥ್ರೋ 4 ಸುಮ್ಮನೆ ಎಸಿತಾರೆ, ಎಷ್ಟು ಮಿಸ್ಫೀಲ್ಡ್, ಕ್ಯಾಚ್ ಬಿಡೋದು ಅಸಹ್ಯಕರ ಅಂತ ಅನ್ಸಿತ್ತು ನನಗೆ ಆ ಟೈಮಲ್ಲಿ. ಹೌದು,
ಅಂದ್ರೆ ಇದು ಎಂತ ಇದು, ಈ ತರ ವೈಡ್ 4 ಹೋಗ್ತದೆ, ಓವರ್ ಥ್ರೋ 4 ಹೋಗ್ತದೆ, 2 ಓವರ್ ಥ್ರೋ 4 ಹೋಯ್ತು, ಯಾಕೆ ಬಾಲ್ ಎಸಿತಿದ್ದೆ, ಸುಮ್ಮನೆ ಇರ್ಲಿಕ್ಕೆ ಆಗುದಿಲ್ವ ಅಂತ ಅನ್ಸಿದಂತೂ ಹೌದು. ಅಂಡ್ ಆ ಕಡೆ ಎಲ್ಲಾ ಬೌಲರ್ಸ್ ಹೊಡಿಸ್ಕೊಳ್ತಾ ಇದ್ದಾರೆ. ಒಂದು ಸ್ನೇಹ ರಾಣ್ ಅವ್ರನ್ನ ರಿಪ್ಲೇಸ್ ಮಾಡಿದಂತಹ ಬೌಲರ್ ರಾಧಾ ಯಾದವ್ ಅವರು ಇವತ್ತು ಹೈಯೆಸ್ಟ್ ಇಕಾನಮಿಯಲ್ಲಿ ರನ್ ಸೋರಿದ್ರು. ಕ್ರಾಂತಿಗೌಡ ಹೊಡಿಸ್ಕೊಂಡ್ರು. ಒಂದು ನಮ್ಮ ಚರಣಿ ಮಾತ್ರ ಇವತ್ತು ಒಂದು ಚಂದದ ಬೌಲಿಂಗ್ ಹಾಕಿದ್ದು. ಯಾವಾಗ ಲಿಚ್ಫೀಲ್ಡ್ ಔಟ್ ಆದ್ರು, ಬೆತ್ ಮುನಿ ಬಂದ್ರು, ಅವ್ರು ರನ್ನ ಬಾಲ್ ಆಡಿದ್ರು, 22 ಬಾಲ್ 24 ಆ ಥರ ರನ್ನ ಬಾಲ್ ಇನ್ನಿಂಗ್ಸ್ ಆಡಿದ್ರು. ಅದಾದ್ಮೇಲೆ ಗಾರ್ಡ್ನರ್ ನಂಬರ್ 2, ವಿಶ್ವದ ನಂಬರ್ 2 ಬ್ಯಾಟ್ಸ್ಮನ್, ಫಸ್ಟ್ ಸ್ಮೃತಿ ಮಂದನ ಇರೋದು, ನೆಕ್ಸ್ಟ್ ಗಾರ್ಡ್ನರ್. ಆಲ್ರೌಂಡರ್ ಅಂತ ನೋಡೋದಿದ್ರೆ ಶಿ ಇಸ್ ದಿ ನಂಬರ್ 1 ಆಲ್ರೌಂಡರ್ ವುಮೆನ್ಸ್ ಕ್ರಿಕೆಟ್ ಅಲ್ಲಿ, ODI ಕ್ರಿಕೆಟ್ ಅಲ್ಲಿ. ಅವ್ರು 44 ಬಾಲ್ಗೆ 65 ರನ್ ಹೊಡೆದ್ರು. ಈ ಕಡೆಯಿಂದ ಎಲಿಸ್ ಪೇರಿ ಒಂದು 70+ ರನ್. ಯಾವಾಗ ಇವ್ರದ್ದು ಇನ್ನಿಂಗ್ಸ್ ಮುಗಿತದಪ್ಪ ಅಂತ ಅನ್ಸಿತ್ತು. ಒಂದು 3 ರನ್ಔಟ್ ಎಲ್ಲ ಆಗಿದ್ದಕ್ಕೆ, ಕೊನೆಗೆ ಅಂದ್ರೆ ರೆಗ್ಯುಲರ್ ಇಂಟರ್ವಲ್ ಅಲ್ಲಿ ವಿಕೆಟ್ ಬಿದ್ದದಕ್ಕೆ 338 ರನ್ಗೆ ಆಲ್ ಔಟ್. ಇನ್ನು ಒಂದು ಬಾಲ್ ಬಾಕಿ ಇತ್ತು. 49.5 ಓವರ್ಗಳಲ್ಲಿ 338ಕ್ಕೆ ಆಸ್ಟ್ರೇಲಿಯಾ ಆಲ್ ಔಟ್ ಆಯ್ತು. ನಾವು ಆಲ್ರೆಡಿ ಒಂದು ಬ್ಯಾಟರ್ ಶಾರ್ಟ್ ಇದ್ವಿ, ಯಾಕಂತಂದ್ರೆ ನಾವು 6 ಬೌಲರ್ಸ್ಗಳನ್ನ ಇಟ್ಕೊಂಡು ಬಂದಂತಹ ಪಂದ್ಯ ಆಗಿತ್ತಿದು. ಹರ್ಲಿನ್ ಡಿಯಾಲ್ ಅವ್ರನ್ನ ಪ್ಲೇಯಿಂಗ್ 11 ಅಲ್ಲಿ ಇಟ್ಕೊಂಡಿರಲಿಲ್ಲ. ಪ್ರತೀಕ್ ರಾಲ್ ಅವರು ಆಲ್ರೆಡಿ ಇಂಜೂರ್ ಆಗಿದ್ರು. ಸಡನ್ ಶಫಾಲಿ ವರ್ಮಾ ಅವರು ಪ್ಲೇಯಿಂಗ್ 11 ಅಲ್ಲಿ ಕಾಣಿಸ್ಕೊಂಡ್ರು. ಚೇಸ್ ಸ್ಟಾರ್ಟ್ ಆಯ್ತು. ಶಫಾಲಿ ವರ್ಮಾ ಅವರು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಬೇಕು, ಸ್ವಲ್ಪ ದೊಡ್ಡ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ಬೇಕಕ್ಕ. 4 ಬಾಲಿಗೆ 10 ರನ್ ಆಲ್ರೆಡಿ ಹೊಡೆದಿದ್ರು. 5ನೇ ಬಾಲಿಗೆ ಔಟ್, 5 ಬಾಲಿಗೆ 10 ರನ್. ಸ್ಮೃತಿ ಮಂದಾನ 24 ಬಾಲಿಗೆ 24 ರನ್. ಅದು ಕಾಂಟ್ರವರ್ಷಿಯಲ್ ಅಂತಲೇ ಹೇಳ್ಬೋದು. ಅಂಪೈರ್ ಇದು ವೈಡ್ ಅಂತ ಕೊಟ್ರು, ಇದು ಫ್ಲಿಕ್ ಮಾಡ್ಲಿಕ್ಕೆ ಹೋದ್ರು, ಬ್ಯಾಟಿಗೆ ತಾಗ್ಲಿಲ್ಲ, ವೈಡ್ ಅಂತ ಕೊಟ್ರು. ಅವರ ಕ್ಯಾಪ್ಟನ್, ಆಸ್ಟ್ರೇಲಿಯನ್ ಕ್ಯಾಪ್ಟನ್ ಏನೋ ರಿವ್ಯೂ ತಗೊಂಡಾಗ ಸ್ಮೃತಿ ಮಂದನ ಇದು ಇವತ್ತು ಬೈದ ಜೆಮಿಮಾ ರಾಡ್ರಿಗಸ್ ನಂಬರ್ 3 ಅಲ್ಲಿ ಆಡ್ಲಿಕ್ಕೆ ಬಂದದ್ದು. ಅದೇನೋ ಲಾಸ್ಟ್ ಮಿನಿಟ್ಗೆ ಡಿಸೈಡ್ ಆಗಿದ್ದಂತೆ ಜೆಮಿಮಾ ಇವತ್ತು ನಂಬರ್ 3 ಅಲ್ಲಿ ಆಡ್ತಾರೆ ಅಂತ. ಎಸ್, ನಂಬರ್ 3 ಅಲ್ಲಿ ಇದ್ದಂತ ಆಟಗಾರ್ತಿ ಜೆಮಿಮಾ ಜೊತೆ ಹೇಳಿದ್ರು ಯಾರು, ಸ್ಮೃತಿ ಮಂದನ, ನಾನು ತಾಗಿಸಿಲ್ಲ ಮಾರ, ಬ್ಯಾಟಿಗೆ ತಾಗಿಲ್ಲ ಅಂತ. ಕೊನೆಗೆ ನೋಡಿದ್ರೆ ಲೈಟ್ ಆಗಿ ಸ್ಪೈಕ್, ಶಾಕ್. ಸ್ಮೃತಿ ಮಂದನ ಫುಲ್ ಶಾಕ್, ನಾನು ತಾಗಿಸ್ತಿಲ್ಲ, ಇದಾಗಿ ಸ್ಪೈಕ್ ಬಂದಿದೆ, ಇದಾಗಿ. ಬಟ್ ಸ್ಪೈಕ್ ಬಂದು ಔಟ್ ಕೊಟ್ಟ ಮೇಲೆ ಹೋಗ್ಲೇಬೇಕಲ್ಲ. ಭಾರಿ ಭಾರದ ಹೆಜ್ಜೆ ಹಾಕಿಕೊಂಡು ಹೊರಗಡೆ ಹೋದ್ರು, ಏನು ಪೆವಿಲಿಯನ್ಗೆ ಹೋದ್ರು. ಅದಾದ್ಮೇಲೆ ಏನ್ ನಮ್ಮ ಆಟ, ಹರ್ಮನ್ ಪ್ರೀತ್ ಕೌರ್ ಮತ್ತೆ ಜೆಮಿಮಾ ರಾಡ್ರಿಗಸ್, ಇದು ಸೋ ಗುಡ್. ಎಸ್ಪೆಷಲಿ 20ರಿಂದ 30ನೇ ಓವರಲ್ಲಿ ಆ ಒಂದು ಗೇರ್ ಚೇಂಜ್ ಮಾಡಿದಂತಹ ರೀತಿ ಸೋ ಗುಡ್. ಇಲ್ಲದ್ರೆ 20ರಿಂದ 30 ಈ ಒಂದು ಫೇಸ್ ಅಲ್ಲಿ ರನ್ ವೇಗ ಕುಂಠಿ ತಗೊಳ್ತದೆ. ಎಲ್ಲ ಹೊರಗಡೆ ಇರ್ತಾರೆ ಫೀಲ್ಡರ್ಸ್ ಅಂತ. ಆ ಕರೆಕ್ಟ್ ಟೈಮ್ಗೆ ಆ ಗ್ಯಾಪ್ ಏನು ಕಂಡುಹಿಡಿತಾ 4, 6 ಎಲ್ಲ ಬಂದದ್ದು. 2 6 ಕೌರ್ ಹೊಡೆದು ಹರ್ಮನ್ ಪ್ರೀತ್ ಕೌರ್. ಈ ಕಡೆಯಿಂದ ಬೌಂಡ್ರಿ ಜೆಮಿಮಾ ರಾಡ್ರಿಗಸ್. ಅಂಡ್ ಹರ್ಮನ್ ಪ್ರೀತ್ ಕೌರ್ ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ಸ್ವಲ್ಪ ಸ್ಲೋ ಆಡ್ತಿದ್ರು. ಕೊನೆಗೆ ಇದನ್ನು ಏನು ಗೇರ್ ಚೇಂಜ್ ಮಾಡಿದಂಥ ರೀತಿ, 88 ಬಾಲ್ಗೆ 89 ರನ್, ಅದ್ಭುತ, ಅತಿ ಅದ್ಭುತ. ಅಂಡ್ ಆಸ್ಟ್ರೇಲಿಯನ್ ಫೀಲ್ಡಿಂಗ್ ಬಗ್ಗೆ ಹೇಳಲೇಬೇಕು. 2 ಈಸಿಯೆಸ್ಟ್ ಕ್ಯಾಚ್ ಜೆಮಿಮಾ ರಾಡ್ರಿಗಸ್. ಇದು ಒಂದು ಅವರ ಕ್ಯಾಪ್ಟನ್ ಹೀಲಿ ಅವರ ಬಿಟ್ಟದ್ದು ಈಸಿಯೆಸ್ಟ್ ಕ್ಯಾಚ್. ಇನ್ನೇನೀಗ ಸ್ವೀಪ್ ಮಾಡ್ಲಿಕ್ಕೆ ಹೋದ್ರು ಜೆಮಿಮಾ, ಎಜ್ಜಾಗಿ ಮೇಲೆ ಹೋಯ್ತು, ಗ್ಲವ್ ಉಂಟು, ತೀರಾ ಹೈಟ್ ಸಹ ಏನು ಹೋಗ್ಲಿಲ್ಲ, ಈಸಿಯೆಸ್ಟ್ ಕ್ಯಾಚ್, ಪುಳುಕ್ಕಂತ ಡ್ರಾಪ್ ಮಾಡಿದ್ರು, ಶಾಕ್. ಅದಾದ್ಮೇಲೆ 106 ಇದ್ದಾಗ ಮೆಗ್ರಾತ್, ಎಂತ ತೆಲಿಯಾ ಮೆಗ್ರಾತ್ ಅಲ್ಲ, ಅವ್ರು ಈಸಿಯೆಸ್ಟ್ ಕ್ಯಾಚ್ ಮಾರ್ರೆ, ಅದನ್ನ ಡ್ರಾಪ್ ಮಾಡಿದ್ರು. ಮಿಡ್ ಆಫ್ ಅಲ್ಲಿ ಈಸಿಯೆಸ್ಟ್ ಕ್ಯಾಚ್ ಡ್ರಾಪ್ ಮಾಡಿದ್ರು. ಅದರ ಭರಪೂರ ಲಾಭ ಪಡ್ಕೊಂಡದ್ದು ಜೆಮಿಮಾ. ಸೂಪರ್ ನಾಟ್ ಔಟ್ ಇನ್ನಿಂಗ್ಸ್. ಯಾವಾಗ ಹರ್ಮನ್ ಪ್ರೀತ್ ಕೌರ್ ಔಟ್ ಆದ್ರು ಆಗ ಟೆನ್ಷನ್ ಆಗಿದ್ದಂತ ಹೌದು. ಯಾಕಂತಂದ್ರೆ ನೋಡಿ, ಮತ್ತೆ ಬ್ಯಾಟಿಂಗ್ ನೋಡಿ, ಒಂದು ಬ್ಯಾಟರ್ ಆಲ್ರೆಡಿ ಶಾರ್ಟ್ ಉಂಟು, ಹರ್ಲಿನ್ ಇಲ್ಲ, ಆಡ್ಲಿಕ್ಕೆ ಬಂದಂಥದ್ದು ದೀಪ್ತಿ ಶರ್ಮಾ. ಅವರು ಓಡಿದ್ದು ನೋಡುವಾಗ ನಿಜಕ್ಕೂ ಸಿಟ್ಟು ಬಂದಂಥದ್ದು. ಆಯ್ತು, 17 ಬಾಲ್ಗೆ 24 ರನ್, 3 4, ಚಂದದ ಇನ್ನಿಂಗ್ಸ್ ಆಡಿದ್ದಾರೆ, ಇಲ್ಲ ಅಂತಲ್ಲ. ಅದು ಎಂತ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸ್ ಮಾರ, ಅಷ್ಟು ಸ್ಲೋ. ಆ ದೇವರ್ರೇ, ಆ ಕಡೆಯಿಂದ ಎಲ್ಲೇ ಅಪ್ಪಿತಪ್ಪಿ ರೇಣುಕಾ ಸಿಂಗ್ ಮತ್ತೆ ಈ ಕಡೆಯಿಂದ ದೀಪ್ತಿ ಶರ್ಮಾ ಓಡೋದನ್ನು ನೋಡಿದ್ರೆ ಕಣ್ಣು ಮುಚ್ಚಿಕೊಳ್ಳು ಅಂತ ಆಗ್ತದೆ. ಅಂದ್ರೆ ವಿಪರೀತ ಸ್ಲೋ ಮಾರ, ಅಯ್ಯೋಯ್ಯೋ ದೇವರೇ. ಅವ್ರು ಓಡುವಾಗಲೇ ಗೊತ್ತಾಯ್ತು ಇದು ಪಕ್ಕಾ ರನ್ಔಟ್ ಅಂತ. ಅವ್ರು ಓಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗಲೂ ಗೊತ್ತಾಯ್ತು ಇದು ರನ್ಔಟ್ ಅಂತ. ಹಾಗೇ ಆಯ್ತು. ಕ್ರಂಚ್ ಸಿಚುವೇಶನ್ ಅಲ್ಲಿ ಈ ತರ ಎಲ್ಲ ವಿಕೆಟ್ ಕೈ ಚೆಲ್ಲಿದ್ರೆ ಸೈಕ್ ಆಗ್ತದೆ. ಅದಾದ್ಮೇಲೆ ಇದ್ದಂತ ಒಂದೇ ಒಂದು ಆಟಗಾರ್ತಿ ಅಂದ್ರೆ ಹಾರ್ಡ್ ಕೋರ್ ಹಿಟ್ಟರ್ ಯಾರು ಅಂತಂದ್ರೆ ರಿಚಾ ಘೋಷ್. ಅಕ್ಕ ಬಂದ್ಲು 16 ಬಾಲ್ಗೆ 26 ರನ್, 2 4 2 6. ಅಬ್ಬಾ ಸೂಪರ್.
ಅವರು ಕೂಡ ಹಾಗೆ ಇನ್ನೇನು ಮ್ಯಾಚ್ ವಿನ್ ಆಗ್ತದೆ ಹೇಳುವ ಟೈಮಲ್ಲಿ ಅವ್ರು ಔಟ್ ಆದ್ರು. ಬಟ್ 6 ಓವರ್ಗೆ 48 ರನ್ ಬೇಕು ಅಂತ ಇದ್ದ ಟೈಮಲ್ಲಿ ರಿಚಾ ಘೋಷ್ ಬಂದು ಚಚ್ಚಿದು ಉಂಟಲ್ಲ, ಆಹಾ ಟೈಮ್ಲಿ ಹೊಡೆತ ಅಂತ ಹೇಳ್ತಾರಲ್ಲ, ದಡ ಏನು ಮಾರ ಲೀಲಾಜಾಲವಾಗಿ 6 ಹೊಡೆಯೋದು ಅದ್ಭುತ. ಅವ್ರು ಔಟ್ ಆದಾಗ ಮತ್ತೆ ಪುನಃ ಟೆನ್ಷನ್ ಒಂದು, ಯಾಕಂತಂದ್ರೆ ಇಲ್ಲಿಯ ತನಕ ಬಂದು ಗೆಲುವು ಇಲ್ಲಿ ಬಂದು ಸೋತಂತಹ ಎಕ್ಸಾಂಪಲ್ಸ್ ತುಂಬಾ ಉಂಟು ಭಾರತದ ವನಿತೆಯರು. ಈ ಒಂದು ಇದರಲ್ಲಿ ಕೂಡ ಉಂಟು. ಈ ಒಂದು ಲೀಗ್ ಹಂತದ ಮ್ಯಾಚ್ ಅಲ್ಲಿ ಹಾಗೆ ಆಗಿತ್ತು. ಐ ಥಿಂಕ್ ಇಂಗ್ಲೆಂಡ್ ವಿರುದ್ಧ ಅಂತ ಅಂದ್ಕೊಳ್ತೇನೆ, 4 ರನ್ನಿಂದ ಸೋತದ್ದು. ಅದು ಹೇಗೆಲ್ಲ ಸೋಲಿಕ್ಕೆ ಆಗ್ತದೆ ಅನ್ನೋ ತರ ಭಾರತದ ವನಿತೆಯರು ಈ ಲೀಗ್ ಹಂತದಲ್ಲಿ ಸೋತಿದ್ರು. ಬಟ್ ಹಾಗೆ ಆಗದಾಗೆ ನೋಡಿಕೊಂಡದ್ದು ಅಮನ್ಜೋತ್ ಕೌರ್ ಅವರು. ಒಳ್ಳೆ ಒಂದು ಜೊತೆ ಆಟ, ಒಂದು ಚಿಕ್ಕ ಜೊತೆ ಆಟ, ಬಟ್ ವಿಕೆಟ್ ಹೋಗದಾಗೆ ನೋಡಿಕೊಂಡ್ರು. ಎಲ್ಲಿಯಾದ್ರೂ ಅಮನ್ಜೋತ್ ಕೌರ್ ಆ ಟೈಮಲ್ಲಿ ಔಟ್ ಆಗಿದ್ದಿದ್ರೆ ಭಾರತ ಪಕ್ಕ ಸೋಲ್ತಿತ್ತು. ಯಾಕಂದ್ರೆ ನೆಕ್ಸ್ಟ್ ಬ್ಯಾಟಿಂಗ್ ಮಾಡುವವರಿಗೆ ಬ್ಯಾಟಿಂಗ್ ಅಬಿಲಿಟಿ ಇಲ್ಲ. ಕ್ರಂಚ್ ಸಿಚುವೇಶನ್, ಪ್ರೆಷರ್ ಹ್ಯಾಂಡಲ್ ಮಾಡ್ಲಿಕ್ಕೆ ಆಗುದಿಲ್ಲ, ಟಕ ಅಂತ ಔಟ್ ಆಗ್ತಿದ್ರು. ಹಾಗೆ ಆಗದಾಗ ನೋಡಿಕೊಂಡು 48.3 ಓವರ್ಸ್ ಅಲ್ಲಿ ಭಾರತ ಸಕ್ಸಸ್ಫುಲ್ ಚೇಸ್. ಯಪ್ಪ ದೇವ, ಕನಸು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ ಇಂತಹ ಒಂದು ಬಲಾಢ್ಯ ಆಸ್ಟ್ರೇಲಿಯಾ ತಂಡವನ್ನು ಭಾರತ ಎಸ್ಪೆಷಲಿ ಇವತ್ತು ಸೋಲಿಸ್ತದೆ ಅಂತ. ಅದು ಫಸ್ಟ್ ಇನ್ನಿಂಗ್ಸ್ ಆದ್ಮೇಲೆ ಅಂದ್ಕೊಂಡಿರಲಿಲ್ಲ. ಹೇಳ್ತೇನೆ ಕೇಳಿ ನೀವು, ಸುಮ್ಮನೆ ಈಗ ಕ್ರಿಕ್ ಬಸ್ ಅಲ್ಲಿ ವುಮೆನ್ಸ್ ಕ್ರಿಕೆಟ್ ಇದು ರ್ಯಾಂಕಿಂಗ್ ತೆಗೆದು ನೋಡಿ, ಟಾಪ್ 15 ಬಿಟ್ಟಾಕಿ ಟಾಪ್ 10 ಬ್ಯಾಟರ್ಸ್ ಯಾರೆಲ್ಲ ಇದ್ದಾರೆ ನೋಡಿದ್ರೆ ಅದರಲ್ಲಿ 5 ಜನ ಆಸ್ಟ್ರೇಲಿಯಾದವರು ಇದ್ದಾರೆ. 5 ಜನ, 4 ಜನ ಆಸ್ಟ್ರೇಲಿಯಾದವರು ಇದ್ದಾರೆ. ಟಾಪ್ 10 ಬೌಲರ್ಸ್ ಟಾಪ್ 10 ಬಿಟ್ಟಾಕಿ ಟಾಪ್ 8 ನೋಡಿ, ಟಾಪ್ 8 ಬೌಲರ್ಸ್ ಅಲ್ಲಿ 5 ಜನ ಆಸ್ಟ್ರೇಲಿಯಾದವರು ಇದ್ದಾರೆ. ಅಂದ್ರೆ ಅಂತಹ ಟೀಮ್. ಆನ್ ದಿ ಅದರ್ ಹ್ಯಾಂಡ್ ನಮ್ದು ಟಾಪ್ 15 ಬ್ಯಾಟರ್ ನೋಡಿ, ಸ್ಮೃತಿ ಮಾಂಧಾನ ಬಿಟ್ಟರೆ ಬೇರೆ ಯಾರು ಕೂಡ ಟಾಪ್ 15 ಅಲ್ಲಿ ಕೂಡ ಕಾಣಿಸ್ಕೊಳ್ಳೋದಿಲ್ಲ. ಬೌಲಿಂಗ್ ಸೆಕ್ಷನ್ಗೆ ಬನ್ನಿ, ಟಾಪ್ 15 ಅಲ್ಲಿ 5ನೇ ಪ್ಲೇಸ್ ಅಲ್ಲಿ ದೀಪ್ತಿ ಶರ್ಮಾ ಅವರಿದ್ದಾರೆ. ಅದು ಬಿಟ್ಟರೆ ಒಬ್ರು ಇಲ್ಲ. ಸೊ ಎತ್ತಣದ ಆಸ್ಟ್ರೇಲಿಯಾ, ಎತ್ತಣದ ಭಾರತ ಅಜಗಜಾಂತರ. ಅಂದ್ರೆ ಅಷ್ಟು ಡಿಫ್ರೆನ್ಸ್, ಅಷ್ಟು ಸ್ಟ್ರಾಂಗ್ ಆಸ್ಟ್ರೇಲಿಯನ್ ವುಮೆನ್ಸ್ ತಂಡ ಅವರನ್ನು ಸೋಲಿಸಿರುವಂತ ರೀತಿ ಅದ್ಭುತ, ಅತ್ಯದ್ಭುತ. ಅದಾದ ಮ್ಯಾಚ್ ಮುಗಿದ್ಮೇಲೆ ಸೆಲೆಬ್ರೇಷನ್ ನೋಡ್ಬೇಕಿತ್ತು. ಜಮೀಮಾ ಬಳ ಅಳ್ತಿದ್ದಾರೆ. ಹರ್ಮನ್ ಪ್ರೀತ್ ಆಲ್ರೆಡಿ ಇನ್ನೇನು ಭಾರತ ವಿನ್ ಆಗ್ತದೆ ಅಂತ ಗೊತ್ತಾಗುವಾಗಲೇ ಅಳ್ಲಿಕ್ಕೆ ಸ್ಟಾರ್ಟ್. ಯಾಕಂತಂದ್ರೆ ಈ ತರದ ಒಂದು ಕೂಡ ಕಪ್ ಗೆಲ್ಲಿಲ್ಲ ಭಾರತ. ICC ಟೂರ್ನಮೆಂಟ್, T20 ಆಗಿರ್ಬೋದು, ODI ಆಗಿರ್ಬೋದು. ಎಷ್ಟು ಹಾರ್ಟ್ ಬ್ರೇಕ್ ಮಾರ್ರೆ ಲಾಸ್ಟ್ ಒಂದು ಕೆಲವು ವರ್ಷಗಳಲ್ಲಿ. ಹೋಗುದು ಸೆಮಿಫೈನಲ್ಗೆ ಹೋಗುದು, ಗೆಲ್ಲುವಂತಹ ಮ್ಯಾಚ್ಗಳನ್ನು ಸೋಲುದು, ಹೀನಾಯ ಅಂತಲ್ಲ, ಇನ್ನೇನು ಭಾರತ ಗೆಲ್ತದೆ ಅಂತ ಹೇಳುವಾಗ ಸೋಲುದು. ಈಗ ಅಂತೂ ಇಂತೂ ಭಾರತ ಫೈನಲ್ಗೆ ತಲುಪಿದೆ. ಭಾರತದಲ್ಲೇ ಆಗ್ತಾ ಇರುವಂತಹ ವುಮೆನ್ಸ್ ODI ವರ್ಲ್ಡ್ ಕಪ್. ಈ ಒಂದು ವರ್ಲ್ಡ್ ಕಪ್ ಅಲ್ಲಿ ಸೌತ್ ಆಫ್ರಿಕಾ ವುಮೆನ್ ಕೂಡ ಅವರು ಫಸ್ಟ್ ಟೈಮ್ ಬಂದಿದ್ದಾರೆ ಫೈನಲ್ಗೆ. ಭಾರತ ಸೌತ್ ಆಫ್ರಿಕಾದ ವಿರುದ್ಧ ಜಯ ಸಾಧಿಸಿ ಒಂದು ಕಪ್ಪು ವಿನ್ ಆಗ್ಲಿ. ನೋಡಿ, ಲೀಗ್ ಹಂತದಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಸೋತಿದ್ರು, ಹೀನಾಯವಾಗಿ ಸೋತಿದ್ರು. ಅದಕ್ಕೆ ಭರ್ಜರಿ ರಿವೆಂಜ್ ತಗೊಂಡಿದ್ದಾರೆ. ಸೌತ್ ಆಫ್ರಿಕಾ ವಿರುದ್ಧ ಕೂಡ ಭಾರತದ ಮಹಿಳೆಯರು ಲೀಗ್ ಹಂತದಲ್ಲಿ ಸೋತಿದ್ರು. 81ಕ್ಕೆ 5 ವಿಕೆಟ್ ತೆಗೆದ ಮೇಲೂ ಕೂಡ, ಸೌತ್ ಆಫ್ರಿಕಾದ 5 ವಿಕೆಟ್ ತೆಗೆದ ಮೇಲೂ ಕೂಡ ಮತ್ತೆ ಸೋತಿದ್ರು. ಸೊ ಅವರಿಗೆ ಈಗ ಅವರ ಎಗೇನ್ಸ್ಟ್ ರಿವೆಂಜ್ ತೆಗೆದುಕೊಳ್ಳುವಂತಹ ಅತ್ಯದ್ಭುತ ಅವಕಾಶ ಭಾರತದ ಮಹಿಳೆಯರ ಕೈಯಲ್ಲೇ ಇದೆ. ಈ ಒಂದು ಸುವರ್ಣ ಅವಕಾಶವನ್ನು ಅವರು ಸದುಪಯೋಗ ಪಡಿಸಿಕೊಂಡು ಮೊಟ್ಟ ಮೊದಲ ಚೊಚ್ಚಲ ODI ವರ್ಲ್ಡ್ ಕಪ್ ವಿನ್ ಆಗಲಿ ಅಂತ ನಾವೆಲ್ಲರೂ ಕೂಡ ಆಶಿಸೋಣ. ಈ ಮ್ಯಾಚನ್ನು ನೀವು ನೋಡಿರ್ತಿದ್ರೆ ಅಯ್ಯೋ ನೀವೇನೋ ಒಂದು ಮಿಸ್ ಮಾಡಿಕೊಂಡ ಹಾಗೆ ಮಾರೆ. ಹೈಲೈಟ್ಸ್ ಅಲ್ಲಿ ಇದರ ಕಿಕ್ ಸಿಗುದಿಲ್ಲ, ಲೈವ್ ಅಲ್ಲಿ ಸಿಕ್ಕಿದಷ್ಟು ಕಿಕ್ ನಿಮ್ಗೆ ಇದರಲ್ಲಿ ಸಿಗುದಿಲ್ಲ, ಹೈಲೈಟ್ಸ್ ಅಲ್ಲಿ ಸಿಗುದಿಲ್ಲ. ಹೊಸ ಏನು ಯಾರು ವಿನ್ ಆದ್ರೂ ಕೂಡ. ಈಗ ಏನು ನಮ್ದು ಮೆನ್ಸ್ T20 ಕ್ರಿಕೆಟ್ ಅಲ್ಲಿ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಹೇಗೆ ಒಂದು ಫೈನಲ್ ಆಗಿತ್ತು, ಯಾರು ಗೆದ್ರು ಚೊಚ್ಚಲ ಪ್ರಶಸ್ತಿ ಗೆದ್ದಾಗೆ ಅಂತ ಹೇಳ್ತಿದ್ರು. ಅಂದ್ರೆ ಚೊಚ್ಚಲ ಅಲ್ಲ, ಭಾರತ ಗೆದ್ದಿದ್ರು, ಸುಮಾರು ವರ್ಷ ಆದ್ಮೇಲೆ ಗೆಲ್ತಾರೆ ಅಂತ ಆಗಿತ್ತು. ಈಗ ಸೌತ್ ಆಫ್ರಿಕಾ ಗೆದ್ದಿದ್ರೆ ಚೊಚ್ಚಲ ಪ್ರಶಸ್ತಿ ಆಗಿತ್ತು ಅವರಿಗೆ. ಅವರು ವಿನ್ ಆಗ್ಲಿಕ್ಕೆ ಆಗ್ಲಿಲ್ಲ, ಬಿಡಿ ನಾವು ವಿನ್ ಆದೆವು. ಹಾಗೆ ಇದು ಕೂಡ ಹಾಗೆ, ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಯಾರು ಗೆದ್ರು ಸಹ ಫಸ್ಟ್ ಟ್ರೋಫಿ, ಬಟ್ ಟ್ರೋಫಿ ಭಾರತದ ಪಾಲಾಗಲಿ. ಸರಿಯಾಗಿ ಬರುವ. ನಮಸ್ಕಾರ.